ನಿನಗೇನಾದ್ರು ತೊಂದರೆ ಆದ್ರೆ ಪ್ರಾಣಿಗಳನ್ನ ಕರಿ, ಸಹಾಯ ಮಾಡ್ತವೆ. ನಾಗರಾಜ, ಮಾಯಿ ಹೇಳ್ತಾ ಇರ್ತಾರೆ ಹಾವುಗಳು ದೇವ್ರಿದ್ದ ಹಾಗೆ ಅಂತ. ನನಗೆ ನಿನ್ ಕಂಡ್ರೆ ಭಯ ಇಲ್ಲ, ಭಕ್ತಿ ಇದೆ. ನಾನು ನಿನಗೇನು ಮಾಡಲ್ಲ. ತಂದೆ ಪ್ರೀತಿ ಗೆಲ್ಬೇಕು ಅಂತ ಬೆಟ್ಟು ತುದಿಗೆ ಹೋಗ್ತಾ ಇದ್ದೀನಿ. ನಾನು ಅನ್ಕೊಂಡ್ ಹಾಗಾಗ್ಲಿ ಅಂತ ನನಗೆ ಆಶೀರ್ವಾದ ಮಾಡು. ಅವನ ಜೊತೆ ಮಾತಾಡ್ತಾವನೆ. ಓಂ ಸರ್ಪರಾಜಾಯ ವಿದ್ಮಹಿ ಪದ್ಮಹಸ್ತಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್. ಏಯ್, ಅವನು ತುಂಬಾ ಗಟ್ಟಿಯಾಗಿದ್ದಾನೆ. ನಮ್ ಕೈಯಿಂದ ಅವನ್ನ ಹಿಡಿಯಕ್ಕಾಗಲ್ಲ. ಶಬ್ದ ಮಾಡ್ದಂಗೆ ನಿಧಾನಕ್ಕೆ ಅವನಿಂದೇನೆ ಹೋಗಿ ಇದರಿಂದ ಹೊಡೆದು ಅವನ ಪ್ರಜ್ಞೆನ ತಪ್ಪಿಸ್ಬಿಡೋಣ. ಏ ಗುರು, ನಾವು ತಪ್ಪು ಮಾಡ್ತಿದೀವಿ ಅನ್ಸ್ತದೆ. ಬೇಡ. ಏಯ್, ತಲೆಗಿಲೆ ಕೆಟ್ಟಿದೆ ನಿಂದು. ಆ ಯಪ್ಪ ಅಷ್ಟೊಂದು ದುಡ್ಡು ಕೊಡ್ತೇನೆ ಅಂತ ಗೊತ್ತಿಲ್ಲ ನಿಂಗೆ. ಎಲ್ಲೋ ದುಡ್ಡಿನ ಮನೆ ಹಾಳಾಯ್ತು. ನಾಗರಾಜ ಅವನ ಎದುರಿಗೆ ತಲೆ ಬಾಗ್ಸವನ ಅಂತಂದ್ರೆ ಅವನು ಸಾಮಾನ್ಯದನವನ್ನಲ್ಲ. ಏಯ್, ಅದು ಹಾವು ಕಣೋ. ಏ, ಅದು ನಾಗರಾಜ ಹಾವಲ್ಲ. ಏಯ್, ಈಗೇನು ನೀನ್ ನಮ್ ಜೊತೆ ಬರ್ತೀಯೋ ಇಲ್ಲೋ? ಹೋಗ್ರಲ್ಲೋ, ನೀವು ಬೇಡ, ನಿಮ್ ದುಡ್ಡು ಬೇಡ, ನಿಮ್ ಸಾಹಸನೇ ಬೇಡ. ಏಯ್, ಹೋಗಿ ಹೋಗಿ ಎಂತ ಎದ್ರು ಪುಕ್ಳು ಕರ್ಕೊಂಡ್ ಬಂದಿದ್ಯೋ ನನ್ನ. ಏಯ್, ನಾನ್ 4 ಜನ ಹೋಗಿ ನನ್ ಮಗನ್ಗೊಂದ್ ಗತಿ ಕಾಣ್ಸೋಣ. ಬರೋ ಬರೋ. ಪಂಚಭೂತ ಆವಾಹನೆಗೆ ತಯಾರಿ ಮಾಡ್ಕೋಬೇಕು. ಅಲ್ಲ, ಈ ಗಂಧರ್ವರು ದೊಡ್ಡ ಸಿಟಿ ಕಟ್ಸಿ ಯಾಕೆ ಬಿಟ್ಟೋದ್ರ ಆಮೇಲೆ? ವಾಪಸ್ಸು ಗಂಧರ್ವ ಲೋಕಕ್ಕೆ ಹೋಗಿರ್ಬೇಕು. ಯಾಕೆ? ನಂಗೂ ಸರಿಯಾಗಿ ಗೊತ್ತಿಲ್ಲ ಪುಟಾಣಿ. ನಿಮ್ ಅಪ್ಪನ ಹತ್ರ ಮಾತಾಡ್ತೀಯಲ್ಲ, ಅವಾಗ ಕೇಳ್ತೀಯಾ? ಕೇಳ್ತು ಇಲ್ವೋ ಹೇಳು. ಆಯ್ತು, ಕೇಳ್ತೀನಿ. ಈಗ ನನ್ನ ಕೆಲ್ಸ ಮಾಡಕ್ ಬಿಡ್ತೀಯಾ? ಏನ್ ಪೂಜೆ ಇದು? ಏನ್ ಮಾಡ್ತೀಯಾ? ಎಷ್ಟು ಪ್ರಶ್ನೆ ಕೇಳ್ತೀಯ ಪುಟಾಣಿ? ನಿಂಗ್ ಬೇಜಾರಾಯ್ತಾ? ಸರಿ ಬಿಡು. ಇಲ್ಲ ಇಲ್ಲ ಪುಟಾಣಿ, ಕೇಳು, ನನ್ಗೇನು ಬೇಜಾರಿಲ್ಲ. ಮತ್ ಹೇಳು, ಏನ್ ಪೂಜೆ? ಇದು ಪಂಚಭೂತ ಆವಾಹನೆ. ಯಾಕ್ ಮಾಡ್ತಾ ಇದ್ಯಾ? ಪಿತಾಶ್ರೀ ಜೊತೆ ಮಾತಾಡಕ್ಕೆ. ಗಂಧರ್ವ ಲೋಕದಲ್ಲಿ ಫೋನ್ ಇಂಟರ್ನೆಟ್ ಎಲ್ಲ ಏನು ಇಲ್ವಾ? ಆ ಮ್ಯಾಜಿಕ್ ಎಲ್ಲ ಭೂಮಿಲ್ ಮಾತ್ರ ಇರೋದು. ಮತ್ ಹೇಗ್ ಮಾತಾಡ್ತೀಯ ನಿಮ್ಮ ಅಪ್ಪನ ಹತ್ರ? ಪಂಚಭೂತಗಳನ್ನ ಆವಾಹನೆ ಮಾಡಿದ್ಮೇಲೆ ನಾನ್ ಪಿತಾಶ್ರೀ ಅವ್ರ ಹತ್ರ ಆತ್ಮ ಮಾರ್ಗದಲ್ಲಿ ಮಾತಾಡ್ತೀನಿ. ಆತ್ಮ ಅಂದ್ರೆ ಸತ್ತೋಗ್ತೀಯ ನೀನು? ಇಲ್ಲ ಪುಟಾಣಿ, ನೋಡು, ನಮ್ ದೇಹ ಇದೆಯಲ್ಲ, ಇದು ಪಂಚಭೂತದಿಂದ ಮಾಡಿರೋದು. ಆತ್ಮ ದೇಹ ಬಿಟ್ಟೋಗಿ ಪಿತಾಶ್ರೀ ಅವ್ರ ಹತ್ರ ಮಾತಾಡೋದಕ್ಕೆ ಪಂಚಭೂತಗಳ ಆಶೀರ್ವಾದ ಬೇಕು. ಅವ್ರ ಆಶೀರ್ವಾದ ಕೊಟ್ರೆ ನನ್ ದೇಹ ಇಲ್ಲೇ ಇರುತ್ತೆ, ಆದ್ರೆ ನನ್ನ ಆತ್ಮ ಮಾತ್ರ ಪಿತಾಶ್ರೀ ಅವ್ರ ಹತ್ರ ಹೋಗಿ ಮಾತಾಡ್ಸ್ಕೊಂಡ್ ಬರುತ್ತೆ. ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ ಅಮ್ರಪಾಲಿ. ಮುಂದಿನ ಸಲ ಗಂಧರ್ವ ಲೋಕಕ್ಕೆ ಹೋಗ್ತಿಯಲ್ಲ, ಆಗೊಂದು ಇಂಟರ್ನೆಟ್ ಕನೆಕ್ಷನ್ ಹಾಕ್ಸ್ಕೊಬಿಡು, ಎಲ್ಲ ಆರಾಮಾಗಿರುತ್ತೆ. ಆಯ್ತು ಮೇಡಮ್, ಹಾಗೆ ಮಾಡ್ತೀನಿ. ಅಲ್ಲ, ಇದ್ ಮಾಡಕ್ಕೆ ಇಷ್ಟು ದೂರ ಬರ್ಬೇಕಿತ್ತ? ಮನೇಲೆ ಮಾಡ್ಬೋದಿತ್ತಲ್ಲ? ಒಂದ್ಸಲ ಪ್ರಯತ್ನ ಮಾಡ್ದೆ, ಆದ್ರೆ ಅಲ್ಲಿ ನನ್ ಶಕ್ತಿ ಕಡಿಮೆ ಇತ್ತು, ತುಂಬಾ ಕಷ್ಟ ಆಯ್ತು.
ಇನ್ನೊಂದ್ಸಲ ಹಾಗೆ ಮಾಡಿದ್ರೆ ನಾನ್ ಸತ್ತೇ ಹೋಗ್ತೀನಿ ಅಂದ್ರು ಪಿತಾಶ್ರೀ. ಇಲ್ಲಿ ನನ್ ಶಕ್ತಿ ವಾಪಸ್ ಬಂದಿದ್ಯಲ್ಲ, ಈಗ ಮಾಡ್ಬೋದು. ರೀ ಎಲ್ರಿ ಬರ್ಲೇ ಇಲ್ಲ. ಸಂಜೆ ತನಕ ಬರಲ್ಲ ಕಣೆವನು. ಸಂಜೆ ಮಂಗಳಾರತಿ ಹೊತ್ತಿಗೆ ಬೆಂಕಿ ಹಚ್ಚಬೇಕು ಅವನು. ಅಯ್ಯೋ ಬೇಗ ಹಚ್ಚಿ ಬೇಗ ಬರೋದಲ್ವಾ? ನಂಗಂತೂ ಹೊಟ್ಟೆ ಬತ್ತ ಕುಡ್ತಂಗ್ ಹೋಗ್ತಿದೆ. ಹೂ ಕಣೆ, ನಿನಗೋಸ್ಕರ ಶಾಸ್ತ್ರನ ಅರ್ಧಕ್ಕೆ ಬಿಟ್ಟು ಬರ್ತಾನೆ. ಅಯ್ಯೋ ಬಾಯಿ ಮಾತಿಗಾದ್ರೂ ನೀನ್ ಹೇಳ್ತಿರೋ ಸರಿ ಅಂದ್ರೆ ಮುತ್ತುದ್ರು ಹೋಗ್ಬಿಡುತ್ತಾ ನಿಮಗೆ? ಹೋಗ್ಲಿ ಬಿಡು ಮಂದಾಕಿನಿ, ಯಾಕೆ ಸಿಟ್ ಮಾಡ್ಕೋತಿದ್ಯಾ? ಏನತ್ಗೆ ಇಷ್ಟ ಆರಾಮಾಗಿದ್ದೀರಾ? ಮಗ ಕಾಡಿಗೆ ಹೋಗಿದ್ದಾನೆ, ಮುಖದ ಮೇಲೆ ಒಂದ್ ಗಾಬರಿ ಸುಕ್ಕು ಏನೂ ಇಲ್ಲ. ಹೋಗಿರೋದು ನನ್ ಮಗ, ಅದಕ್ಕೆ ನಂಗೆ ಗಾಬರಿ ಇಲ್ಲ. ಮಗ ಏನ್ ಬೇಕಾದ್ರೂ ಗೆದ್ದು ಬರ್ತಾನೆ ಅಂತ ಅಹಂಕಾರನಾ? ನಂಬಿಕೆಗೂ ಅಹಂಕಾರಕ್ಕೂ ವ್ಯತ್ಯಾಸ ಇದೆ ಈಶ್ವರಿ. ಅವನ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಇಂದ್ರ, ನಿನಗ್ ನೆನ್ಪಿದ್ಯಾ? ಪ್ರದ್ಯುಮ್ನಂಗೆ ಕಾರ್ ಕಲಿಯೋ ಆಸೆ ಇತ್ತು. ಅವ್ರನ್ನ ಕೇಳಿದ್ರೆ ಹೇಳ್ಕೊಡಲ್ಲ ಅಂತಂದ್ರು. ತಾಕತ್ತಿದ್ರೆ ನೀನೇ ಕಲಿ ಅಂದ್ರು. ಹಠ ಹಿಡಿದು ಅವ್ನ್ ಒಂದೇ ದಿವ್ಸದಲ್ಲಿ ಕಲ್ತ್ಬಿಟ್ಟ. ನೆನಪಿದೆ ನನ್ಗೆ ಆಶ್ಚರ್ಯ ಆಗೋಗಿತ್ತು. ಅವನ್ಗಿರೋದು ಮಾಯಿಗಿರೋ ಹಠಾನೆ. ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಅವನ್ಗೆ ಈ ಕಾಡೇನ್ ದೊಡ್ಡ ವಿಷಯ ಅಲ್ಲ. ಏನೋಪ್ಪ ಪ್ರದ್ಯುಮ್ನಂಗೆ ತುಂಬಾ ದೊಡ್ಡ ಶಕ್ತಿ ಇದೆ ಅನ್ನೋ ತರ ಮಾತಾಡ್ತಾ ಇದ್ದೀರಾ. ನಿಮ್ಗಳಿಗಿಂತ ನನಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಛಾಯಾ, ಯಾಕೆ? ಏನಾಯ್ತು? ಯಾಕೆ ಹೇಳ್ತಿದ್ಯಾ? ನಾನ್ ಹುಟ್ಟಕ್ ಮುಂಚೆನೆ ಸಾಯಿಸ್ಬಿಡ್ಬೇಕಿತ್ತು ಅಮ್ಮ ನನ್ನ. ಅಬ್ಬಾ, ಏನ್ ಚೆನ್ನಾಗ್ ನಾಟಕ ಮಾಡ್ತಾಳೆ. ನಿಜವಾಗ್ಲೂ ನೋಡಿ ಕಲ್ತ್ಕೋಬೇಕು. ಬಿಟ್ಟು ಅನ್ನು ಛಾಯಾ, ಏನ್ ಮಾತಾಡ್ತಿದ್ಯಾ? ಏನಾಯ್ತು ಛಾಯಾ? ನಾನ್ ಹುಟ್ಲೇಬಾರ್ದಿತ್ತು ಚಿಕ್ಕಪ್ಪ. ಅಯ್ಯೋ ಅದೇನು ಅಂತ ಬಿಡಿಸಿ ಹೇಳ್ಬಾರ್ದಾ? ಅಪ್ಪಂಗೆ ನನ್ ಮೇಲೆ ಇರೋ ಪ್ರೀತಿನೇ ಪ್ರತಿಯೊಬ್ಬ ನನ್ ಮೇಲೆ ವಿಷ ಆಗಿ ಹೋಗಿದೆ. ಹಾಗಂದ್ರೆ ಏನ್ ಛಾಯಾ? ಏನಾಗ್ತಿದೆ? ನಾನ್ ಹೇಗ್ ಪ್ರಜ್ಞೆ ತಪ್ಪಿದ್ದೆ? ಅವರೆಲ್ಲ ಯಾರು? ಯಾಕೆ ನನ್ನ ಹಿಡ್ದಾಕಿದ್ರು? ಹಾವ್ಯಾಗ ನನಗೇನು ಮಾಡ್ಲಿಲ್ಲ. ಒಂದು ಅರ್ಥ ಆಗ್ತಾ ಇಲ್ಲ. ಪುರೋಹಿತ್ರು ಹೇಳಿದ್ ನಿಜ. ಈ ಕಾಡ್ ತುಂಬಾನೇ ವಿಚಿತ್ರವಾಗಿದೆ. ಸ್ವಲ್ಪ ಹುಷಾರಾಗಿರ್ಬೇಕು. ಹೌದು, ಅವ್ರನ್ನ ಇನ್ನ ಫಾಲೋ ಮಾಡ್ತಾ ಇದ್ದಾರಾ?
ದಂಡಕ್ಕೆ 5 ಜನ ಕಣೆಯ ನೀವಿರೋದು. ಅವ್ರೊಬ್ಬನ್ ತಡಿಯಕ್ಕಾಗ್ಲಿಲ್ಲ ನಿಮ್ಗೆ? ಸರ್ ಅದು ಹಾವು ಸರ್, ಹಾವು. ಕಾಡು ಕಣೆಯ ಅದು. ಕಾಡಲ್ಲಿ ಹಾವಿಲ್ದೆ ಕಾರು ಬಸ್ಸ ಓಡಾಡುತ್ತೆ. ಮೊದಲು ಕೇಳಿದ್ದಕ್ಕೆ ಕಾಡಿನ ಮೂಲೆ ಮೂಲೆನು ಗೊತ್ತು ಅಂದ್ರಿ, ಈಗ ದುಡ್ಡಿಸ್ಕೊಂಡು ಕಾಗೆ ಗುಬ್ಬಿ ಕಥೆ ಹೇಳ್ತಾ ಇದ್ದೀರಾ? ಸರ್ ಅದು ಮಾಮೂಲಿ ಹಾವಾಗಿದ್ರೆ ಏನಾದ್ರೂ ಮಾಡ್ಬೋದಿತ್ತು. ಅದು ಅಂತಿಂತ ಹಾವಲ್ಲ, ಅದು ನಾಗ ಸರ್, ನಾಗ. ಏನು ನಾಗನ? ಹ್ಞೂ ಸರ್, ನಾಗದೇವ ಹುಡುಗನ ಮೇಲೆ ರಕ್ಷಣೆ ಮಾಡ್ತಾ ಇದೆ ಅನಿಸ್ತಾ ಇದೆ. ಕುಡಿದು ಬಂದಿದ್ರೇನೆಯ? ಹುಚ್ಚುಚ್ಚಾಗಿ ಮಾತಾಡೋದ್ ಬಿಟ್ಟು ಹೇಳದಷ್ಟು ಕೆಲಸ ಮಾಡಿ ಮೊದಲು. ಇಲ್ಲ ಸರ್, ಸರ್ ಸರ್ ನನ್ ಮಾತು ಕೇಳಿ ಸರ್. ಸರ್ ನಿಯತ್ತಿಲ್ಲ ಇವ್ರಿಗೆ. ನೀನೇನಮ್ಮ ಮಾಡ್ತಾ ಇದೀಯ ಇಲ್ಲಿ? ಅದನ್ನ ನೀವ್ ಹೇಳ್ಬೇಕು. ಅಣ್ಣ, ನಂದೊಂದು ಐಡಿಯಾ. ಏನು? ಅವ್ನು ಹೋಗ್ತಾ ಇದ್ದಾನಲ್ಲ, ಅವ್ನ ತಲೆ ಮೇಲೆ ನೋಡಿ ಜೇನುಗೂಡು ಕಾಣಿಸ್ತಾ ಇದೆಯಾ? ಒಂದ್ ಕಲ್ ತಗೊಂಡು ಆ ಜೇನುಗೂಡಿಗೆ ಬಿಟ್ರೆ ಆ ಹುಳುಗಳೆಲ್ಲ ಅವ್ನ ಮೈ ಕೈಯೆಲ್ಲ ಕಚ್ಚಾಕ್ ಬಿಡ್ತಾವಣ್ಣ. ಶಬಾಷ್, ಇವತ್ತು ನೀನು ನನ್ನ ಶಿಷ್ಯ ಆಗಿದ್ಕೋ ಸಾರ್ಥಕ ಆಯ್ತು. ಎತ್ಕೊಳ್ಳೋ ಕಲ್ಲು, ಬೀಸೋ ಗೂಡ್ಗೆ. ಏಯ್, ಏನು ಅವನ ಅಲ್ಲೇ ಹೋಗ್ತಾವನೆ? ಅವನು ಕಸ್ತೀರಾ? ಎಲ್ಲ ನಮ್ ಕಡೆನೆ ಬರ್ತಾ ಇದೆ. ಏಯ್, 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 ಏಯ್. ಮಗನ್ ಬಿಡಕ್ ಬೇಡ. ಬೆಂಕಿ ರೆಡಿ ಇದೆಯಾ? ರೆಡಿ ಇದೆಯಾ? ನಡೀರೋ.